ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಕ್ಷದೆಲ್ಲ ಹಿರಿಯ ಮುಖಂಡರೊಂದಿಗೆ ಪ್ರಶಿಕ್ಷಣ ವರ್ಗದಲ್ಲಿ ನಾನು ಕೂಡ ಇವತ್ತು ಭಾಗವಹಿಸ್ತಾ ಇದ್ದೇನೆ. ಮಾನ್ಯ ಸಿದ್ದರಾಮಯ್ಯನವರು, ಹಣಕಾಸಿನ ಸಚಿವರು, ಮುಖ್ಯಮಂತ್ರಿಗಳು ಅವರು ಮಂಡಿಸಿದಂಥ ಬಜೆಟ್ ಬಗ್ಗೆ ಆಡಳಿತ ಪಕ್ಷದಲ್ಲೇ ಇವತ್ತು ವಿರೋಧಾಭಾಸವನ್ನು ನಾವು ಗಮನಿಸ್ತಾ ಇದ್ದೇವೆ. ಗುತ್ತೇದಾರವನ್ನು ಕೂರಿಸಿ. ಆಡಳಿತ ಪಕ್ಷದಲ್ಲೇ ಇವತ್ತು ನಿರುತ್ಸಾಹ ಕಾಣ್ತಾ ಇದೆ. ಇನ್ನೊಬ್ಬ ಅನುಭವಿ ಮುಖ್ಯಮಂತ್ರಿಗಳು ತಮ್ಮ ಬಜೆಟನ್ನು ಮಂಡನೆ ಮಾಡ್ತಾ ಇರಬೇಕಾದ್ರೆ ಅವರು ಮಂಡನೆ ಮಾಡಿದಂಥ 17ನೇ ಬಜೆಟಿಂದ ಸಾಕಷ್ಟು ನಿರೀಕ್ಷೆಗಳನ್ನು ಹುಟ್ಟಾಕಿದ್ರು ಸಹ ಸಿದ್ದರಾಮಯ್ಯನವರ ಬಜೆಟ್ಟು ರಾಜ್ಯದ ಜನರ ಒಂದು ಭರವಸೆಯನ್ನು ನುಚ್ಚೂರು ಮಾಡಿದೆ. ಇದರ ಪರಿಣಾಮ ಏನು ಅಂತ ಹೇಳಿದ್ರೆ, ಕಳೆದ 2.5 ವರ್ಷದಿಂದ ಏನು ಅಭಿವೃದ್ಧಿ ಇಲ್ಲದೇ ರಾಜ್ಯ ಇವತ್ತು ತೊಂದರೆನ ಅನುಭವಿಸ್ತಾ ಇದೆ. ಇದು ಮುಂದುವರಿಯುತ್ತದೆ ಅಂತಕ್ಕಂಥದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಮುಖ್ಯಮಂತ್ರಿಗಳು ಬಜೆಟನ್ನು ಮಂಡನೆ ಮಾಡಬೇಕಾದ್ರೆ ನಾವು ನೋಡ್ತಾ ಇದ್ದೆ, ಆಡಳಿತ ಪಕ್ಷದ ಶಾಸಕರಲ್ಲೇ ನಿರುತ್ಸಾಹ ನಾವು ನೋಡ್ತಾ ಇದ್ವಿ. ಸೊ ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರು ಮಂಡನೆ ಮಾಡಿರುವಂಥ ಬಜೆಟ್ಟು ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿಲ್ಲ, ರಾಜ್ಯದ ರೈತರಿಗೆ ಅನುಕೂಲ ಆಗ್ತಾ ಇಲ್ಲ, ರಾಜ್ಯದಲ್ಲಿರುವಂಥ ಯುವಜನತೆಗೂ ಕೂಡ ಒಂದು ಉದ್ಯೋಗ ಸೃಷ್ಟಿ ಮಾಡೋದ್ರಲ್ಲಿ ವಿಫಲ ಆಗಿದೆ. ಒಂದು ದೂರದೃಷ್ಟಿತ್ವ ಇಲ್ಲದೆ ಇರತಕ್ಕಂಥ ಬಜೆಟ್ ಅನ್ನೋದನ್ನು ಇವತ್ತು ಸಾರ್ವಜನಿಕರು ನಾವೆಲ್ಲರೂ ಕೂಡ ಕೇಳ್ತಾ ಇದ್ದೇವೆ. ಇನ್ನು ಗುಲ್ಬರ್ಗ ಬಗ್ಗೆ ಮಾತನಾಡೋದಾದರೆ, ಇತ್ತೀಚೆಗೆ ಪ್ರೊಫೆಸರ್ ಗೋವಿಂದರಾವ್ ವರದಿಯನ್ನು ಕೂಡ ನಮ್ಮ ಕಣ್ಮುಂದಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ತನ್ನ ವರದಿಯನ್ನು ಕಳೆದ ತಿಂಗಳು ನೀಡಿದ್ದಾರೆ. ಪ್ರೊಫೆಸರ್ ಗೋವಿಂದರಾವ್ ಅವರು ಕೊಟ್ಟಿರ್ತಕ್ಕಂಥ ವರದಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕ ಇನ್ನೂ ಕೂಡ ಅಭಿವೃದ್ಧಿಯಲ್ಲಿ ಹಿಂದುಳಿದಿದೆ. 65% ಇದ್ದಂಥ ಏನು ಪ್ರಾದೇಶಿಕ ಅಸಮತೋಲನ 65% ಇದ್ದದ್ದು ಈಗ 72.5% ಏರಿಕೆ ಆಗಿರುವಂಥದ್ದು.